ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆ ಕೋನನಕೇರಿ ಇಲ್ಲಿ 9ನೇ ತರಗತಿಗೆ 42, 10ನೇ ತರಗತಿಗೆ 29, ಒಟ್ಟು 71 ವಿದ್ಯಾರ್ಥಿನಿಯರು ಇಲ್ಲಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಆದರೆ 2020-21 ಸಾಲಿನಲ್ಲಿ ಈ ನೂತನ ಕಟ್ಟಡ ಆಗಿರುತ್ತದೆ. ಸರ್ಕಾರಿ ಪ್ರೌಢಶಾಲೆಯ ಈ ಕಟ್ಟಡ ಮಳೆಯಿಂದ ಸೋರುತ್ತಿದೆ. ಇದರ ರಿಪೇರಿ ಸಲುವಾಗಿ ಅಥವಾ ಅದರ ಮೇಲ್ಮೇಗೆ ತಗಡಿನ ಶೆಡ್ ನಿರ್ಮಾಣ ಬೇಡಿಕೆ ಸಲುವಾಗಿ ಇಂದು ಪರಮಪೂಜ್ಯ ಶ್ರೀ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮತ್ತು SDMC ಅಧ್ಯಕ್ಷ ರಾಮಗೌಡ ಬಾಳಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಈ ಒಂದು ಮನವಿಯನ್ನು ಮಾಡುತ್ತಾ ಇದ್ದಾರೆ. ಪಾಲಕರ ಸಭೆಯಲ್ಲೂ ಕೂಡ ಒತ್ತಾಯ ಮಾಡಿದ್ದಾರೆ. ಈ ಭಾಗದ ಶಾಸಕರು ಅಥವಾ ಸಂಸದರು ಇತ್ತ ಕಡೆ ಗಮನಹರಿಸಿ ಅಥವಾ ಇಲಾಖೆಯವರು ಗಮನಹರಿಸಿ ಈ ಒಂದು ಸೋರುತ್ತಿರುವ ಕಟ್ಟಡದ ರಿಪೇರಿ ಆಗಬೇಕು ಅಥವಾ ಮೇಲುಗಡೆ ತಗಡಿನ ಶೆಡ್ ನಿರ್ಮಾಣ ಆಗಬೇಕು ಎಂಬ ಬೇಡಿಕೆಯನ್ನು ಇಟ್ಟಿರುತ್ತಾರೆ. 21 ಶಾಲೆಯ ಕಟ್ಟಡ ನಿರ್ಮಿಸಿದಾಗ ಈಗಾಗಲೇ ಮಳೆಗಾಲದಾಗ 2 ರೂಮ್ ಕೊಠಡಿಗಳನ್ನು ಸೋರ್ತಾ ಇದ್ದವು. ಅವರಿಗೆ 1 ಲಕ್ಷ ಕೊಂಡಾಕ ಅಸ್ವಸ್ಥ ಆಗೈತಿ. ಆದ ಕಾರಣದಿಂದ ನಾವು ಎಲ್ಲ ಪಾಲಕರು ಒಮ್ಮೆ ಬಂದು ಇಲ್ಲಿ ಮೀಟಿಂಗು ಸೆಟ್ ಮಾಡಿದ್ವು. ಆದ್ರೆ ನಾವು ಯಾರು ಕೇರ್ ತೊಗೊಂಡಿಲ್ಲ. ಮಕ್ಕಳಿಗೆ ಕೊಂಡಾಕ ಭಾಳ ಅನಾನುಕೂಲ ಆಗೈತಿ, ರಸನೂ ಆಗೈತಿ. ಯಾರು ನೆಟ್ಟಾಗ ಸರಿಯಾಗಿ ಪಾಲಕರ ಗ್ರಾಮಸ್ಥರಾಗಲಿ ಯಾರ ವ್ಯಕ್ತಿ ಸೇರಿ ಮೀನು ತೊಗೊಂಡಿಲ್ಲ. ಆದ ಕಾರಣ ಎಲ್ಲ ಪಾಲಕರು ಬಂದು ಮೀಟಿಂಗ್ ನಾವು ಸರ್ಗಳೆಲ್ಲ ಹೇಳು. ಅದಕ್ಕೆ ಯಾರು ಮಾಡಿ ದಯವಿಟ್ಟು ಸೋರಾಜಿಗೆ ಯಾರೇ ಪತ್ರ ವ್ಯವಸ್ಥೆ ಮಾಡಿ ಅಂತ ಮೇಲಿನ ಅಧಿಕಾರಿಗಳಿಗೆ ವಿನಂತಿಸ್ತೀವಿ. ಬರಾಕ್ ಮಕ್ಕಳು ಹೋಗಾಕ ರಸ್ತೆಲ್ಲ ನೀರು ರಾಡಿಗೆ ಎಲ್ಲ ಗಲಿಸಿಡೈತ್ರಿ. ಮೇನ್ ಒಂದು ರಸ್ತೆ ಆಗಬೇಕೈತಿ. ಬಸವಲಿಂಗ ನಮಃ. ಇವತ್ತಿನ ದಿವಸ ನಮ್ಮ ಕೋನನಕೆರೆ ಪ್ರೌಢಶಾಲೆಯ ಒಂದು ವಿಚಾರವನ್ನು ಕುರಿತು ನಾವು ಮಾತಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಈ ಪ್ರೌಢಶಾಲೆ ಸುಮಾರು 20-21 ಸಾಲ ಕಟ್ಟಿರ್ತಕ್ಕಂಥ ಇದು ಪ್ರೌಢಶಾಲೆ. ಈಗಾಗಲೇ 2 ಕೊನೆ ಸೋರ್ತಾ ಇದ್ದಾವೆ. ಹುಡುಗರಿಗೆ ಪಾಠ ಮಾಡೋಕ್ಕೆ ಸರಿಯಾಗಿ ಜಾಗ ಇಲ್ಲ, ಸ್ಥಳ ಅವಕಾಶ ಇಲ್ಲ. ಯಾಕೆ ಕಾರಣ ಅಂತಂದ್ರೆ ಸೋರ್ತಾ ಇದ್ದಾವೆ. ಹೊರಗೆ ಎಲ್ಲ ಸೋರ್ತಾ ಐತೆ. ಹೊರಗಿಂದೆಲ್ಲ ನೀರು ಒಳಗೆ ಬಂದ ಇಲ್ಲೂ ಕುಂಡಾಕ್ ನಿಲ್ಲಕ್ಕೆ ಜಾಗಿಲ್ಲ. ಹುಡುಗರಿಗೆ ಗ್ರೌಂಡ್ ಇಲ್ಲ. ಅದಕ್ಕೆ ನಾ ಇದೆಲ್ಲ ಗ್ರಾಮಸ್ಥರ ಮೀಟಿಂಗ್ ತೊಗೊಂಡು ಸುತ್ತ ಅವರೆಲ್ಲರೂ ವಿಚಾರ ಮಾಡಿದಾಗ ಎಲ್ಲ ನಿಯೋಗವನ್ನು ನಮ್ಮ ರಮೇಶ್ ಕತ್ತಿ ಅವ್ರ ಕಡೆ ಹೋಗ್ಯಾರ. ಅವರು ಒಂದು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಕೂಡ ಈಗ ನಾವು ಫೋನ್ ಮಾಡಿ ಕೇಳಿದಾಗ ಅವರು ಕೂಡ ನಮ್ಮ ಕಡೆ ಏನು ಸಾಧ್ಯ ಆಕೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ನಮ್ಮ ಭಾಗದ MLA ಅವರು ಕೂಡ ನಾ ಈ ಮೂಲಕ ಮನವಿ ಅನ್ಕೊಳ್ತೇನೆ. ಇಲ್ಲಿ ಪತ್ರೆ ಒಂದು ಸ್ವಲ್ಪ ಅವ್ರು ಮಾಡಿಕೊಡ್ಬೇಕು ಇಮಿಡಿಯೇಟ್ಲಿ. ಕಾರಣ ಅಂತಂದ್ರೆ ಆ ಪತ್ರೆ ಮಾಡಿಕೊಡೋದ್ರಿಂದ ಸೋರೋದು ಕಡಿಮೆ ಆಕೈತಿ, ಮ್ಯಾಲ ಒಂದು ರೂಮ್ ಆಕೈತಿ, ಹುಡುಗರು ಕೊಂಡಾಕ್ನೆಲ್ಲ ಕಾಲು ಆಕೈತಿ. ಅದಕ್ಕಾಗಿ ಇಮಿಡಿಯೇಟ್ಲಿ ಆ ಹುಡುಗರನ್ನು, ಯಾಕಂದ್ರೆ ನಮ್ಮ ಭಾಗದ MLA ಆಗಿರ್ತಕ್ಕಂಥವ್ರು ನೀವು ಇದೆಲ್ಲ ಈ ಕಡೆ ಲಕ್ಷ ಕಸಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಇದೆ. ಅದಕ್ಕಾಗಿ ನಾವು ಕೂಡ ಇವತ್ತಿನ ದಿವಸ DC ಅವರು ಕೂಡ ಒಂದು ಮನವಿ ಕೊಡ್ತಿದ್ವಿ, ಎಲ್ಲ ಪಂಚಾಯತಿಗೂ ಕೂಡ ಮನವಿ ಕೊಡ್ತೀವಿ. ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಮಾಡ್ತೀವಿ. ಅದು ಹೆಚ್ಚಿನ ನೀವು ಒತ್ತು ಕೊಡಬೇಕಾಗಿರ್ತಕ್ಕಂಥ ಇದು ಕಾರ್ಯ ಯಾರ್ದಪ್ಪ ಅಂತ ಕೇಳಿದ್ರೆ ನಮ್ಮ MLA, ನಮ್ಮ ಭಾಗದ MLA ಸಾಹೇಬರು ಅಂತಕ್ಕಂಥ ಮಾತು ಅವ್ರನ್ನ ಒಂದು ಅಗದಿ ಒತ್ತಾಯಪೂರ್ವಕವಾಗಿ ಹಕ್ಕಪೂರ್ವಕವಾಗಿ ನಮ್ಮ ಭಾಗದ ಈ ಸುಮಾರು 80 ಹುಡುಗರು ಇಲ್ಲಿ ಶಾಲೆ ಕಲಿತಾ ಇದ್ದಾರೆ. ನಮ್ಮ ಊರಿಂದ ಎಲ್ಲ 80 ಜನರ ಪಾಲಕರ ಪರವಾಗಿ ನಾ ಇವತ್ತಿನ ನಿಮ್ಗೆ ಏನು ಕೇಳ್ಕೊಳ್ತೇನೆ ಅಂತ ಕೇಳಿದ್ರೆ, ಪಾಲಕರಿಗೆ ಇವತ್ತಿನ ಹುಡುಗರಿಗೆ ಸ್ಥಳಾವಕಾಶ ಇಲ್ಲ, ಮಳೆ ಸೋರಾದೈತೆ, ಅದನ್ನು ಸೋರೋದನ್ನು ಬಂದ್ ಮಾಡಿ ಮ್ಯಾಲ ಪತ್ರ ಹಾಕಿ ನೀವು ಕೊಟ್ಟಿದ್ರೆ ನಿಮಗೆ ಭಾಳ ಪುಣ್ಯ ಬರ್ತೈತೆ ಅಂತಕ್ಕಂಥ ಮಾತನ್ನು ಒತ್ತಾಯಪೂರ್ವಕವಾಗಿ ನಿಮಗನ್ನ ಹೇಳಕ್ಕೆ ಬಯಸ್ತೇನೆ. ಹುಡುಗರಿಗೆ ಬದಲಿಕ್ಕೆ ರೋಡ್ ಇಲ್ಲ, ಭಾಳ ಗಲೀಜಾಗ್ತಾ ಇದೆ. ಸಾಕಷ್ಟು ಹುಡುಗರು ಕಾಲು ಜಾರಿ ಬಿದ್ದಿದ್ದಾವೆ ಅಂತಕ್ಕಂಥ ಸರ್ ಮುಖಾಂತರ ನಾವು ಕೇಳಿದ್ದೇವೆ. ಒಂದು ಸರ್ಗಳಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವ್ರು ಕೊಡ್ಲಿಕ್ಕೆ ಆಫೀಸ್ ಇಲ್ಲ. ಅವ್ರಿಗಾದ್ರೂ ಕೂಡ ಒಂದು ಆಫೀಸ್, ಒಂದು ನೀವು ಪತ್ರ ಶೇರ್ ಬರೆದು ಒಂದು ಆಫೀಸ್ ಮಾಡಿಕೊಡ್ರಿ. ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂಥ ಮೀಟಿಂಗ ಕಾಗದ ಪತ್ರಕ್ಕೆ ಇಡಲಿಕ್ಕೆ ಒಂದು ಸ್ಥಳಾವಕಾಶ ಬೇಕಾಗತ್ತೆ. ಅದಕ್ಕೆ ತಾವು ಗಮನ ಕೊಡ್ರಿ, ಒತ್ತು ಕೊಡ್ರಿ. ನೀವು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ನೀವು ಕೆಲಸ ಮಾಡ್ರಿ ಅಂತಕ್ಕಂಥ ನಿಮಗೆ ನಾವು ಒತ್ತಾಯಪೂರ್ವಕ ಹೇಳಕ್ ಪ್ರಯತ್ನ. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಸುರೇಶ್ ಭಾಗೋಜಿ, ಗೋಪಾಲ್ ಕಾಂಬಳೆ, ಬಾಲಾಜಿರಾವ್ ಕಾಮೋಜಿ, ಸಂತೋಷ್ ಭಾವಿಮನಿ, ಮೆಹಬೂಬ್ ಕಲಂದರ್, ಸುಮಲತಾ ನವಲಿ, ಗೆಸ್ಟ್ ಟೀಚರ್ ಕವಿತಾ ಕಾಂಬಳೆ ಹಾಗೂ ವೈಶಾಲಿ ಮೇಡಮ್ ಇವರು ವಿದ್ಯಾಭ್ಯಾಸವನ್ನು
ಮಕ್ಕಳಿಗೆ ನೀಡುತ್ತಾ ಇದ್ದಾರೆ. ಸುಮಾರು 200 ಫುಟ್ ಇರುವ ರಸ್ತೆ ಕೂಡ ಇಲ್ಲಿ ರಿಪೇರಿ ಆಗಬೇಕಾಗಿದೆ. 2 ಕೊಠಡಿ ಕೂಡ ಸೋರುತ್ತಿವೆ. ಮೇಲ್ಗಡೆ ಇರುವಂಥ ಶೌಚಾಲಯ ಮೂತ್ರಾಲಯ ಕೂಡ ಇಲ್ಲಿ ಲೀಕೇಜ್ ಆಗಿರುತ್ತದೆ. ಈ ಒಂದು ಮನವಿಯಲ್ಲಿ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ತೇಜ್ ಪ್ರಭು ವಾಹಿನಿಗೆ ತಿಳಿಸಿದಂಥ ತಂಡವು ಪರಮಪೂಜ್ಯ ವೀರೇಶ್ವರ ಮಹಾಸ್ವಾಮಿಗಳು, SDMC ಅಧ್ಯಕ್ಷ ರಾಮಗೌಡ ಬಳಗೌಡ ಪಾಟೀಲ್, ಕಲ್ಲಪ್ಪ ಮಲ್ಲಪ್ಪ ಡಂಗ್, ಬಸಗೌಡ ಭೀಮಗೌಡ ಪಾಟೀಲ್, ಸಂಜು ದುಂಡಪ್ಪ ತೋದಲೆ, ರಾಜು ನೂರುದ್ದೀನ್ ಮುಲ್ಲಾ, ಶಶಿಕಾಂತ್ ಕಾಂಬ್ಳೆ, ಅಶೋಕ್ ಹಾನಪ್ಪಗೋಳ್, ಸಂತೋಷ್ ತೋದಲೆ, ಗಣಪತಿ ತೋದಲೆ, ಅಡಿಯಪ್ಪ ಚೌಗಲ, ದಯಾನಂದ್ ಕಾನಡ, ಅಪ್ಪು ಕೋಣೆ ಹಾಗೂ ಪಾಲಕ ವೃಂದದವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಕೋನನ್ಕೇರಿ.